ಇಂದು ನಾಡಿನಾದ್ಯಂತ ವರ ಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಅದರಲ್ಲೂ ಕೆಆರ್ ಮಾರುಕಟ್ಟೆ ಅಂತಂದ್ರೆ ಕೇಳಬೇಕಾ, ಅಲ್ಲಿ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನರು. ಯಾವುದೇ ಹಬ್ಬ ಹರಿದಿನ ಆಗಲಿ ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆ ಅಂತಂದ್ರೆ ಅದು ಕೆಆರ್ ಮಾರುಕಟ್ಟೆ. ಆ ಮಾರುಕಟ್ಟೆಗೆ ಜನ ಮುಗಿಬಿದ್ದು ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿರ್ತಾರೆ. ಅದೇ ರೀತಿ ಬೆಲೆ ಏರಿಕೆ ಇದೆ. ಅದರ ನಡುವೆಯೂ ಕೂಡ ಹೂ ಹಣ್ಣು ಖರೀದಿಯ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ, ತಾವರೆ ಹೂ, ಬಾಳೆಕಂದು ಖರೀದಿ ಜೋರಾಗಿದೆ. 1000 ಗಡಿ ದಾಟಿದೆ ಹೂಗಳ ರೇಟ್. ಹಣ್ಣುಗಳು ಕೂಡ ದುಬಾರಿಯಾಗಿದ್ದಾವೆ. ಒಂದು ಕಡೆ ಬೆಲೆ ಏರಿಕೆ ಆದರೂ ಕೂಡ ಪ್ರತಿ ವರ್ಷ ಮಾಡುವಂತಹ ಹಬ್ಬ ಅದನ್ನ ತಪ್ಪಿಸೋದಕ್ಕಾಗತ್ತಾ? ಹಾಗಾಗಿ ಜನ ಕೂಡ ಕೆಆರ್ ಮಾರುಕಟ್ಟೆಗೆ ಮುಗಿಬಿದ್ದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಮಧ್ಯರಾತ್ರಿಯ ದೃಶ್ಯ, ಬೆಳಗಿನ ಜಾವದ ಸಂದರ್ಭದ ದೃಶ್ಯ. ಲಕ್ಷ್ಮೀ ಪೂಜೆಗೆ ಬೇಕಾದಂತಹ ಬಗೆ ಬಗೆಯ ಹೂ ಹಣ್ಣುಗಳನ್ನ ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಕಾಲಿಡೋದಕ್ಕೆ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಜನಸಾಗರ. ಒಂದು ಕಡೆ ಕೆಆರ್ ಮಾರುಕಟ್ಟೆಯ ದೃಶ್ಯ ಈ ರೀತಿಯಾದರೆ ಮತ್ತೊಂದು ಕಡೆ ದೇವಸ್ಥಾನಗಳಲ್ಲೂ ಕೂಡ ಜನ ಕಮ್ಮಿ ಏನಿಲ್ಲ. ದೇಗುಲಗಳಿಗೂ ಕೂಡ ಜನ ಧಾವಿಸ್ತಿದ್ದಾರೆ. ಅಲ್ಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ. ಸದ್ಯ ನೀವು ನೋಡ್ತಾ ಇರೋದು ಕೆಆರ್ ಮಾರುಕಟ್ಟೆಯ ದೃಶ್ಯವನ್ನ. ಹಬ್ಬ ಹರಿದಿನಗಳು ಬಂತು ಅಂದರೆ ಸಾಕು, ಕೆಆರ್ ಮಾರುಕಟ್ಟೆಗೆ ಜನ ಮುಗಿ ಬೀಳ್ತಾರೆ. ಅಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ಸ್ವಲ್ಪ ರೇಟ್ ಕೂಡ ಕಮ್ಮಿ ಇರುತ್ತೆ, ಹಾಗೂ ವೆರೈಟೀಸ್ ಸಿಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಜನ ಕೂಡ ಕೆಆರ್ ಮಾರುಕಟ್ಟೆಗೆ ಮುಗಿಬಿದ್ದಿದ್ದಾರೆ. ಇಂದು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು. ನಿನ್ನೆ ದಿನ ಕೆಆರ್ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ಹಬ್ಬದ ವಾತಾವರಣ ಇತ್ತು. ಹಾಗೆ ಜಾತ್ರೆಯ ರೀತಿಯಲ್ಲಿ ಜನ ಕೂಡ ಸೇರಿದ್ರು. ಇಂದು ಕೂಡ ಖರೀದಿಯಲ್ಲಿ ಜನ ನಿರತರಾಗಿರುವಂಥದ್ದು. ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನ ಖರೀದಿಯನ್ನ ಮಾಡಲಿಕ್ಕೆ ಕೆಆರ್ ಮಾರುಕಟ್ಟೆಗೆ ಜನ ಬೆಳಗ್ಗೆ 4 ಗಂಟೆಯಿಂದಲೇ ಬಂದಿದ್ದಾರೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಇದು ಇವತ್ತಿನ ಕೆಆರ್ ಮಾರುಕಟ್ಟೆಯ ಚಿತ್ರಣ. ಅಂದ್ರೆ ಸಾಕಷ್ಟು ಜನ ಈಗ ಖರೀದಿಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಹಬ್ಬದ ಸಲುವಾಗಿ ಖರೀದಿಯನ್ನ ಮಾಡ್ತಾ ಇದ್ದಾರೆ. ಹೂವು ಹಣ್ಣನ್ನ ಖರೀದಿ ಮಾಡಲಿಕ್ಕೋಸ್ಕರವಾಗಿ ಬೆಂಗಳೂರಿನ ವಿವಿಧ ಕಡೆಯಿಂದ ಕೆಆರ್ ಮಾರುಕಟ್ಟೆಗೆ ಜನ ಬಂದಿರುವಂಥದ್ದು. ಇಲ್ಲಿ ಸಾಕಷ್ಟು ರೈತರು ಕೂಡ ಈಗಾಗಲೇ ಮಾರಾಟವನ್ನ ಪ್ರಾರಂಭ ಮಾಡಿದ್ದಾರೆ. ಸಾಕಷ್ಟು ಜನ ಖರೀದಿಯನ್ನ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಈ ದಿನ ಇಡೀ ದಿನವೂ ಕೂಡ ಕೆಆರ್ ಮಾರ್ಕೆಟ್ ಹಬ್ಬದ ರೀತಿಯಲ್ಲಿ, ಅಂದ್ರೆ ಒಂದು ರೀತಿ ಜಾತ್ರೆ ಇರುವಂತಹ ರೀತಿಯಲ್ಲಿ ಕಾಣ್ತಾ ಇತ್ತು. ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಜನರ ಪ್ರಮಾಣ ಏನಿದೆ ಅದು ಕಡಿಮೆ ಇದೆ. ಯಾಕೆ ಅಂದರೆ ನಿನ್ನೆ ದಿನವೇ ಸಂಪೂರ್ಣವಾದಂಥ ಒಂದು ಖರೀದಿಯನ್ನು ಜನ ಈಗಾಗಲೇ ಮಾಡಿದ್ದಾರೆ. ಇವತ್ತು ಕೂಡ ಜನ ಬರ್ತಾ ಇದ್ದಾರೆ. ಆದರೆ ನಿನ್ನೆ ಇರುವಷ್ಟರ ಮಟ್ಟಿಗಿನ ಜನ ಇವತ್ತು ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಈ ಒಂದು ಕೆಆರ್ ಮಾರುಕಟ್ಟೆ ಏನಿತ್ತು ಇಲ್ಲಿ ಸಂಪೂರ್ಣವಾಗಿ ಜನ ತುಂಬಿದ್ರು. ಎಲ್ಲರೂ ಕೂಡ ಖರೀದಿಯಲ್ಲಿ ನಿರತರಾಗಿದ್ರು. ನಿನ್ನೆ ಸಾಕಷ್ಟು ಜನ ತೆಗೆದುಕೊಂಡು ಹೋಗಿರೋದ್ರಿಂದಾಗಿ ಇವತ್ತಿನ ದಿನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಜನ ಆಗಮಿಸ್ತಾ ಇದ್ದಾರೆ. ಆದರೂ ಕೂಡ ಜನ ಬೆಳಗ್ಗೆ 4 ಗಂಟೆಯಿಂದಲೇ ಬಂದು ಇಲ್ಲಿ ಖರೀದಿಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಹೂವಿನ ಬೆಲೆ ಆಗಿರ್ಬೋದು ಅಥವಾ ಹಣ್ಣಿನ ಬೆಲೆ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ದುಬಾರಿ ಆಗಿದೆ ಅಂತಾನೆ ಹೇಳ್ಬೋದು. ಆದರೂ ಕೂಡ ಜನ ಹಬ್ಬವನ್ನು ಆಚರಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದಾಗಿ ಬಂದು ಇಲ್ಲಿ ಖರೀದಿಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಬೆಳಿಗ್ಗೆ ಬೇಗ ಬಂದು ಇಲ್ಲಿಂದ ಹೂವು ಅಥವಾ ಹಣ್ಣನ್ನು ತೆಗೆದುಕೊಂಡು ಹೋದ್ರೆ ಪೂಜೆಗೆ ರೆಡಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಉದ್ದೇಶದಿಂದಾಗಿ ಬೆಳಿಗ್ಗೆ 4 ಗಂಟೆಯಿಂದಲೇ ಜನರು ಬಂದು ಖರೀದಿಯನ್ನ ಕೂಡ ಮಾಡ್ತಾ ಇರುವಂಥದ್ದು. ನಿನ್ನೆ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಆದರೆ ಪೊಲೀಸರು ಇವತ್ತು ಟ್ರಾಫಿಕ್ ಜಾಮ್ ಆಗದೇ ಇರುವಂತಹ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಬೆಳಗಿಂದಲೂ ಕೂಡ ಪೊಲೀಸರು ರಸ್ತೆ ಬದಿಯಲ್ಲಿದ್ದಂಥ ವ್ಯಾಪಾರಿಗಳನ್ನ ಸ್ವಲ್ಪ ಆ ಕಡೆಗೆ ಹೋಗ್ಲಿಕ್ಕೆ ತಿಳಿಸ್ತಾ ಇದ್ದಾರೆ, ಹಾಗೆ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಮೊಬೈಲ್ ಕಳ್ಳತನದ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಸಾಕಷ್ಟು ಜನ ಸೇರಿರೋದ್ರಿಂದಾಗಿ ಕಳ್ಳರು ಕೂಡ ತಮ್ಮ ಒಂದು ಕರಾಮತ್ತನ್ನು ತೋರಿಸ್ತಾರೆ. ಕೈಚಳಕವನ್ನು ತೋರಿಸಿ ಮೊಬೈಲ್ ಹಾಗೆ ಪರ್ಸನ್ನು ಕೂಡ ಕಳ್ಳತನ ಮಾಡ್ತಾರೆ. ಹಾಗೆ ಚಿನ್ನದ ಆಭರಣಗಳ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ವಹಿಸುವಂತೆ ಈಗಾಗಲೇ ಪೊಲೀಸರು ಕೂಡ ಅನೌನ್ಸ್ಮೆಂಟ್ ಅನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಆಗದೇ ಇರುವಂತಹ ರೀತಿಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಈಗಾಗಲೇ ಪೊಲೀಸರು ಕೂಡ ತೆಗೆದುಕೊಂಡಿರುವಂಥದ್ದು. ಆದರೂ ಕೂಡ ಜನರ ಓಡಾಟ ಜಾಸ್ತಿ ಇರೋದ್ರಿಂದಾಗಿ ಸ್ವಲ್ಪ ನಿಧಾನಗತಿಯಲ್ಲೇ ವಾಹನಗಳು ಸಂಚರಿಸ್ತಾ ಇದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ ಅಂಗಡಿಗಳನ್ನ ರಸ್ತೆ ಪಕ್ಕದಲ್ಲಿ ಹಾಕಿದ್ರು ಕೂಡ ಕೆಲವರು ಸ್ವಲ್ಪ ಮುಂಭಾಗದಲ್ಲಿ ಹಾಕಿರುವಂಥದ್ದು. ಅಂದ್ರೆ ಸಾಕಷ್ಟು ಜನ ವ್ಯಾಪಾರಿಗಳು ಈಗಾಗಲೇ ಬಂದು ಸೇರಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಸ್ಥಳವನ್ನ ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿ ಪೊಲೀಸರು ಸ್ವಲ್ಪ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ವಾಹನಗಳು ಕೂಡ ಸರಾಗವಾಗಿ ಓಡಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಹಬ್ಬದ ಒಂದು ಬಿಸಿ ಏನಿದೆ ಇದು ಸಾಕಷ್ಟು ಜೋರಿದೆ ಅಂತಾನೆ ಹೇಳ್ಬೋದು. ಜನರು ಹಬ್ಬವನ್ನು ಆಚರಿಸಲಿಕ್ಕೆ, ಅದೇ ರೀತಿಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡಲಿಕ್ಕೆ ಸಾಕಷ್ಟು ಉತ್ಸುಕರಾಗಿದ್ದಾರೆ. ಹಾಗೆ
ಎಲ್ಲರ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇರೋದ್ರಿಂದಾಗಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಹೂವು ಹಾಗೆ ಹಣ್ಣಿಗೆ ಡಿಮ್ಯಾಂಡ್ ಕೂಡ ಇರುವಂಥದ್ದು. ಆದರೆ ನಿನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತಿನ ದಿನ ವ್ಯಾಪಾರ ಏನಿದೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಅನ್ನುವಂಥದ್ದು ವ್ಯಾಪಾರಸ್ಥರ ಮಾತು ಕೂಡ ಹೌದು. ಒಟ್ಟಾರೆಯಾಗಿ ಸಾಕಷ್ಟು ಜನ ಈಗಾಗಲೇ ಖರೀದಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಜನರಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಬೇಕು ಅನ್ನುವಂಥ ಒಂದು ಮನಸ್ಸಿರೋದ್ರಿಂದಾಗಿ ಬೆಲೆ ಸ್ವಲ್ಪ ಜಾಸ್ತಿ ಆಗಿದ್ರೂ ಕೂಡ ಖರೀದಿಯ ಭರಾಟೆ ಮಾತ್ರ ನಿಜವಾಗಿಯೂ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.